ಹಾಯ್ ಡಿಯರ್ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಸ್ಟೂಡೆಂಟ್ಸ್. ಇವಾಗ ತುಂಬ ಟಫ್ ಆಗಿರುವಂತಹ ಟಾಪರ್ಸ್ಗಳನ್ನೇ ಬೀಳಿಸುವಂಥದ್ದು, ಔಟ್ ಆಫ್ 4 ಬೀಳಿಸುವಂಥದ್ದು ಈ ಫ್ರೇಸಲ್ ವರ್ಕು. ಈ ಟಾಪಿಕ್ನ ಸ್ವಲ್ಪ ಬ್ರೀಫಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿ ಹಾಗೆ ಮಾಡೆಲ್ ಪೇಪರ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಇದ್ದ ಚೆಕ್ ಮಾಡ್ತಾ ಹೋಗೋಣ. ಇದು ಒಂಥರ ಸಾಗರ ಇದ್ದಂಗೆ ಸ್ಟೂಡೆಂಟ್ಸ್, ಎಷ್ಟು ಓದಿದ್ರೂ ಕೂಡ ಕಡಿಮೆನೇ ಇದು. ಈ ಪ್ರಿಪ್ರೇಟರಿ ಮತ್ತು ಮಾಡೆಲ್ ಪೇಪರ್ಸ್ನ ಕ್ವಶನ್ಸ್ಗಳು ಅದು ರಿಲೇಟೆಡಾಗಿ ಏನಾದ್ರು ಬರ್ಬೋದಾ ಅನ್ನೋ ಉದ್ದೇಶ ಇಟ್ಕೊಂಡು ಈ ಕೊನೆ ಟೈಮಲ್ಲೂ ಕೂಡ ಟ್ರೈ ಮಾಡ್ತಾ ಇದ್ದೀನಿ ವಿಡಿಯೋನ. ಸೊ ಲೆಟ್ ಸ್ಟಾರ್ಟ್. ಸೊ ಮೊದಲನೇದು ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿ ಫಸ್ಟಲ್ಲಿ ಬಂದಿರೋಂಥ ಕ್ವಶನ್ನು. ಐ ಅಡ್ವೈಸ್ಡ್ ಹರ್ ಟು ಡ್ಯಾಶ್ ಅರ್ ಎಕ್ಸ್ಪೆಂಡಿಚರ್. ಖರ್ಚನ್ನು ಕಡಿಮೆ ಮಾಡಬೇಕು, ಕಟ್ ಡೌನ್. ಸೊ ಇದು ಆನ್ಸರ್ ಆಗುತ್ತೆ. ಉಳಿದಿರೋವು ಯಾಕಾಗಲ್ಲ, ಅವುಗಳ ಮೀನಿಂಗ್ ಏನು ಸರ್ ಅಂತಂದರೆ ನೋಡಿ ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಕಟ್ ಡೌನ್ ಅಂತಂದಾಗ ರೆಡ್ಯೂಸ್, ಕಡಿಮೆಗೊಳಿಸೋದು ಅಂತೇಳಿ. ಅದು ಹೆಲ್ತ್ ಹ್ಯಾಬಿಟ್ಸ್ ರಿಲೇಟೆಡಾಗಿ ಬರ್ಬೋದು, ಲೈಫ್ಗಾಗಬಹುದು. ಈಗ ಶುಗರ್ನ ಕಡಿಮೆ ಮಾಡೋದು, ಸಾಲ್ಟನ್ನು ಕಡಿಮೆ ಮಾಡೋದು, ಅದರ ಯೂಸೇಜ್ನ ಹಿಂಗೆ. ಸೊ ಕಟ್ ಡೌನ್ ಅಂತ ಬಳಸ್ತಾರೆ. ಐ ಆಮ್ ಟ್ರೈಂಗ್ ಟು ಕಟ್ ಡೌನ್ ಆನ್ ಕೆಫಿನ್, ಕಾಫಿನ ಕಡಿಮೆ ಮಾಡೋಕ್ಕೆ ಅಂತೇಳಿ. ನೆಕ್ಸ್ಟ್ ಕಟ್ ಆಫ್ ಅಂತಂದರೆ ಡಿಸ್ಕನೆಕ್ಷನ್. ಈಗ ವಾಟರ್ ಸಪ್ಲೈನ ಎಂಡ್ ಮಾಡ್ತಾರೆ, ಹಾಗೆ ಎಲೆಕ್ಟ್ರಿಸಿಟಿ ಸಪ್ಲೈನ ಎಂಡ್ ಮಾಡುವಂಥದ್ದು. ಇಂಥ ಟೈಮಲ್ಲಿ ಕಟ್ ಆಫ್ ಅನ್ನೋದನ್ನ ಬಳಸ್ತಾರೆ. ನೆಕ್ಸ್ಟ್ ಕಟ್ಔಟ್. ಕಟ್ಔಟ್ ಅಂತಂದರೆ ಕಂಪ್ಲೀಟಾಗಿ ರಿಮೂವ್ ಮಾಡೋದು. ನೋಡಿ, ಕಟ್ ಡೌನ್ಗೂ ಮತ್ತು ಕಟ್ಔಟ್ಗೂ ಸ್ವಲ್ಪ ಕನೆಕ್ಷನ್ ಏನಂದರೆ, ಇಲ್ಲಿ ಕಡಿಮೆಗೊಳಿಸೋದು, ಆದರೆ ಇಲ್ಲಿ ಕಂಪ್ಲೀಟಾಗಿ ರಿಮೂವ್ ಮಾಡೋದು. ಉದಾಹರಣೆಗೆ, ದ ಡಾಕ್ಟರ್ ಟೋಲ್ಡ್ ಮೀ ಟು ಕಟ್ ಔಟ್ ಸಾಲ್ಟ್ ಫ್ರಮ್ ಮೈ ಡಯಟ್. ಕಂಪ್ಲೀಟಾಗಿ ಅದನ್ನು ರಿಮೂವ್ ಮಾಡೋದು. ಹಾಗೆಯೇ ಯಾವುದಾದ್ರೂ ಒಂದು ನ್ಯೂಸ್ ಪೇಪರ್ ಇರ್ತವೆ ಅಂದ್ಕೊಳ್ಳಿ, ಅದರಲ್ಲಿರೋ ಆರ್ಟಿಕಲ್ನ ಕಟ್ ಮಾಡ್ತೀಯಲ್ವಾ ಸಿಸರ್ಸ್ ತಗೊಂಡು. ಸೊ ಆ ರೀತಿ ಅದನ್ನು ಕೂಡ ಕಟ್ ಔಟ್ ಅಂತ ಕರೀತಾರೆ. ಸರಿ, ನೆಕ್ಸ್ಟ್ ಕಟ್ ಅಪ್ ಅಂದರೆ ಏನು? ಕಟ್ ಅಪ್ ಅಂದರೆ ಇಂಟು ಸೆವೆರಲ್ ಪೀಸಸ್, ಸಣ್ಣ ಸಣ್ಣ ಪೀಸ್ಗಳಾಗಿ ಚಾಪಿಂಗ್ ಮಾಡ್ತಾರಲ್ಲ ಆ ರೀತಿ. ಫುಡ್ ಐಟಮ್ಸ್ ಬರ್ಬೋದು, ಅಥವಾ ಪೇಪರ್ಗಳನ್ನ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡೋದನ್ನು ಕಟ್ ಅಪ್ ಅಂತ ಕರೀತಾರೆ. ನೆಕ್ಸ್ಟ್ ಎರಡನೇ ಕ್ವಶನ್ ನೋಡಿ. ಅವರ್ ಕಾರ್ ಡ್ಯಾಶ್ ಆಫ್ ಪೆಟ್ರೋಲ್ ಜಸ್ಟ್ ಔಟ್ಸೈಡ್ ದ ಸಿಟಿ. ಸೊ ಇದು ಆನ್ಸರ್ ಅಂದರೆ ರ್ಯಾನ್ ಔಟ್ ಅನ್ನೋದು ಆನ್ಸರ್ ಆಗಿರ್ತದೆ. ರ್ಯಾನ್ ಔಟ್ ಅಂದರೆ ನೋಡಿ ಎಕ್ಸಾಸ್ಟ್ ಆಗೋದು, ಖಾಲಿ ಆಗೋದು ಅಂತೇಳಿ. ಪೆಟ್ರೋಲ್ ಖಾಲಿ ಆಯಿತು ಅನ್ನೋಕ್ಕೆ ಕೊಟ್ಟಿದ್ದಾರೆ. ಹಾಗೆ ವಿ ರ್ಯಾನ್ ಔಟ್ ಆಫ್ ಮಿಲ್ಕ್ ದಿಸ್ ಮಾರ್ನಿಂಗ್. ಮಿಲ್ಕ್ ಖಾಲಿ ಆಗೋಯ್ತು, ಮಿಲ್ಕ್ ಇರಲಿಲ್ಲ ಈ ರೀತಿಯಲ್ಲಿ. ನೆಕ್ಸ್ಟ್ ಉಳ್ಕೊಂಡಿರೋ ಚೆಕ್ ಮಾಡ್ತಾ ಬಂದರೆ ರ್ಯಾನ್ ಆಫ್ಟರ್ ಅಂತಂದರೆ ಚೇಸ್ ಮಾಡ್ತಾ ಹೋಗೋದು. ನೋಡಿ ಎಕ್ಸಾಂಪಲ್, ದ ಪೊಲೀಸ್ ರ್ಯಾನ್ ಆಫ್ಟರ್ ದ ಥೀಫ್. ನೆಕ್ಸ್ಟ್ ರ್ಯಾನ್ ಇನ್ ಟು ಅಂದಾಗ ಯಾರೋ ಒಬ್ಬ ವ್ಯಕ್ತಿನ ಮೀಟ್ ಮಾಡೋದು, ಸಡನ್ ಅನ್ಎಕ್ಸ್ಪೆಕ್ಟೆಡಾಗಿ ಮೀಟ್ ಮಾಡೋ ರೀತಿ. ಐ ರ್ಯಾನ್ ಇನ್ ಟು ಆ್ಯನ್ ಓಲ್ಡ್ ಫ್ರೆಂಡ್ ಅಟ್ ದ ಸೂಪರ್ ಮಾರ್ಕೆಟ್. ಹಾಗೆ ಫಿಸಿಕಲಾಗಿ ಕೊಲೈಡ್ ಅಂದರೆ ಡಿಕ್ಕಿ ಹೊಡೆಯೋದು, ಅದನ್ನು ಕೂಡ ರ್ಯಾನ್ ಇಂಟು ಅಂತಲೇ ಕರೀತಾರೆ. ದ ಕಾರ್ ರ್ಯಾನ್ ಇಂಟು ಆ್ಯನ್ ಎಲೆಕ್ಟ್ರಿಕ್ ಪೋಲ್. ಹೀಗೆ ರನ್ ಅವೇ, ಇದು ರ್ಯಾನ್ ಅವೇ. ಲೀವ್ ಎ ಪ್ಲೇಸ್ ಅಂದರೆ ಒಂದು ಪ್ಲೇಸನ್ನು ಎಸ್ಕೇಪ್ ಆಗೋ ಉದ್ದೇಶದಿಂದ ಬಿಟ್ಟು ಓಡೋಗೋದು ಹೀಗೆ. ಸೊ ಒಂದೊಂದು ಮೀನಿಂಗ್ಗಳಿವು. ಎಸ್, ಮೂರನೇ ಕ್ವಶನ್ ನೋಡಿ. ರಮೇಶ್ ಹ್ಯಾಸ್ ಡ್ಯಾಶ್ ಸಮ್ ಮನಿ ಫಾರ್ ದ ಎಜುಕೇಷನ್ ಆಫ್ ಹಿಸ್ ಚಿಲ್ಡ್ರನ್. ಮೂರನೇ ಪ್ರಿಪ್ರೇಟರ್ದು. ಈ ಸೆಂಟೆನ್ಸ್ ಓದ್ತಿದ್ದಂಗೆ ನೋಡಿ, ದುಡ್ಡನ್ನು ಎತ್ತಿಟ್ಟಿರೋದು ಮಕ್ಕಳ ಎಜುಕೇಷನ್ಗೋಸ್ಕರ ಅಂತ ಏನೋ ಒಂದು ಕ್ಲೂ ಸಿಗ್ತಾ ಇರ್ತದೆ. ಸೊ ಇದ್ರ ಮೀನಿಂಗ್ ತಕ್ಕಂತೆ ಸೆಟ್ ಅಪಾರ್ಟ್ ಅನ್ನೋದು ಆನ್ಸರ್ ಆಗುತ್ತೆ, ದುಡ್ಡನ್ನು ಎತ್ತಿಟ್ಟಿರೋದು. ಸೊ ಒಂದು ಮೀನಿಂಗು ರಿಸರ್ವ್ ಅನ್ನೋ ಅಂತ ಮೀನಿಂಗನ್ನು ಕೊಡುತ್ತೆ. ಇದಕ್ಕೆ ಶಿ ಸೆಟ್ ಅಪಾರ್ಟ್ ಸಮ್ ಟೈಮ್ ಸಮ್ ಮನಿ, ಈ ರೀತಿ ಏನಾದರೂ ಸರಿ ಯೂಸ್ ಮಾಡ್ಕೋಬೋದು. ಸಮ್ ಟೈಮ್ ಎವ್ರಿ ಡೇ ಫಾರ್ ರೀಡಿಂಗ್. ನೆಕ್ಸ್ಟ್ ಡಿಫ್ರೆಂಟ್ ಆರ್ ಸ್ಪೆಷಲ್ ಅನ್ನೋದಕ್ಕೂ ಬೇಕಾದ್ರೆ ಯೂಸ್ ಆಗುತ್ತೆ. ಅಂದರೆ ಬೇರೆ ಎಲ್ಲರಿಗಿಂತ ಇವರೊಬ್ಬರು ಸ್ಪೆಷಲ್ ಆಗಿದ್ದಾರೆ, ಡಿಫ್ರೆಂಟ್ ಆಗಿದ್ದಾರೆ ಅನ್ನೋದಕ್ಕೆ ಹಿಂಗೆ ಸೆಟ್ ಅಪಾರ್ಟ್ ಅನ್ನೋದು ಕೂಡ ಆಗುತ್ತೆ. ನೋಡಿ, ಹರ್ ಯುನೀಕ್ ಟ್ಯಾಲೆಂಟ್ ಸೆಟ್ಸ್ ಅರ್ ಅಪಾರ್ಟ್ ಫ್ರಮ್ ಅದರ್ ಆರ್ಟಿಸ್ಟ್ ಹಿಂಗೆ. ನೆಕ್ಸ್ಟು ಸೆಟ್ ಡೌನ್. ಸೆಟ್ ಡೌನ್, ಪುಟ್ ಡೌನ್, ರೈಟ್ ಡೌನ್, ಈ ರೀತಿಯ ಪದಗಳು ಬಂದರೆ ಮೈಂಡಲ್ಲಿ ಇಟ್ಕೊಳ್ರಿ ಬರವಣಿಗೆ ಅಂತ, ಆಯಿತಾ, ಬರೆಯೋದು ಅಂತ. ದ ರೂಲ್ಸ್ ವರ್ ಸೆಟ್ ಡೌನ್ ಇನ್ ದ ಕಾಂಟ್ರಾಕ್ಟ್ನಲ್ಲಿ ಬರೆದಿಡಲಾಯಿತು. ಸೆಟ್ ಇನ್. ಸೆಟ್ ಇನ್ ಅಂದರೆ ಬಿಗಿನ್ ಆಗೋದು, ಪ್ರಾರಂಭ ಆಗೋದು ಅಂತ. ಐ ಥಿಂಕ್ ವಿಂಟರ್ ಹ್ಯಾಸ್ ಫೈನಲಿ ಸೆಟ್ ಇನ್. ನೋಡಿ, ಈ ಸೆಟ್ ಇನ್ ಅದು ಕೆಲವೊಮ್ಮೆ ನೆಗೆಟಿವ್ ಮೀನಿಂಗ್ ಕೊಡೋ ಥರ ಆಗಿರ್ತದೆ, ಇಂಪ್ರೆಷನ್ ಥರ. ಅಯ್ಯೋ ಹಾಳಾದ ಚಳಿಗಾಲ ಶುರುವಾಯ್ತಪ್ಪ ಅಂತೀವಲ್ಲ, ಹಂಗೆ ಸೆಟ್ ಇನ್ ಶುರುವಾಯಿತು ಅನ್ನೋ ಥರ. ದ ರೈನ್ ಹ್ಯಾಸ್ ಸೆಟ್ ಇನ್ ಫಾರ್ ದ ರೆಸ್ಟ್ ಆಫ್ ದ ಡೇ. ದಿನ ಪೂರ್ತಿ ಮಳೆ ಹಿಡ್ಕೊಂಡಿತ್ತು ಹಂಗೆ. ಸೆಟಪ್. ಸೆಟಪ್ ಅಂದರೆ ಈಸಿ ಇದೆ, ಅರೇಂಜ್ ಮಾಡೋದು ಅಂತೇಳಿ, ಎಸ್ಟಾಬ್ಲಿಷ್ ಮಾಡೋದು ಅಂತ. ಮುಂದಿನ ಕ್ವಶನ್ ಹೋಗೋಣ. ಇದು ನೋಡಿ. ದ ರೆಸಿಡೆಂಟ್ಸ್ ಪ್ರಾಮಿಸ್ಡ್ ಟು ದ ಪ್ರೆಸಿಡೆಂಟ್ ಆಫ್ ದ ಅಸೋಸಿಯೇಷನ್ dash in his demand for
ಪ್ರಾಪರ್ ಗಾರ್ಬೇಜ್ ಡಿಸ್ಪೋಸಲ್ ಸಿಸ್ಟಮ್ಸ್. ನೋಡಿ, ಆ ರೆಸಿಡೆಂಟ್ಸ್ಗಳು ಪ್ರಾಮಿಸ್ ಮಾಡ್ತಾರೆ ಆ ಸಂಘದ ಅಧ್ಯಕ್ಷನಿಗೆ, ನಾವು ನಿಮ್ಮ ಜೊತೆ ಇರ್ತೀವಿ, ಈ ಗಾರ್ಬೇಜ್ಗಳು ಡಿಸ್ಪೋಸ್ ಮಾಡೋವಂಥ ಸಿಸ್ಟಮ್ಸ್ಗಳಲ್ಲಿ ನಾವು ನಿಮ್ಮ ಜೊತೆ ಇರ್ತೀವಿ, ಸಪೋರ್ಟ್ ಮಾಡ್ತೀವಿ ಅಂತೇಳಿ. ಸೊ ಇದೇನೆಂದರೆ ಸ್ಟ್ಯಾಂಡ್ ಬೈ ಅನ್ನೋದು ಆನ್ಸರ್ ಆಗುತ್ತೆ. ಸ್ಟುಡ್ ಬೈ ಪಾಸ್ಟ್ ಟೆನ್ಸ್ ಆಗುತ್ತೆ. ಇದು ಯಾಕೆ ಯೂಸ್ ಆಗಲ್ಲ ಅಂತಂದರೆ, ನೋಡಿ ಇನ್ಫಿನಿಟಿವ್ ಟು ಕೊಟ್ಟಿದ್ದಾರೆ ಇಲ್ಲಿ. ಇನ್ಫಿನಿಟಿವ್ ಇದು ಬಂದ್ಬಿಡ್ತಂದಾಗ ವರ್ಬ್ ಜೊತೆಯಲ್ಲಿ V1 ಬರಬೇಕು. ಅದಕ್ಕೆ ಇಲ್ಲಿ ಪಕ್ಕದಲ್ಲೇ ಇಲ್ಲದೆ ಇರ್ಬೋದು, ಬಟ್ ಇದ್ರ ಕನೆಕ್ಷನ್ ಅಲ್ಲಿವರೆಗೂ ಹೋಗುತ್ತೆ. ಅದಕ್ಕೆ ಸೊ ಇವೆರಡು ಈಸಿ ಇದೆ, ಸ್ಟ್ಯಾಂಡ್ ಬೈ, ಸ್ಟುಡ್ ಬೈ, ಸಪೋರ್ಟ್ ಮಾಡೋದು ಅಂತೇಳಿ. ಅದಕ್ಕೆ ಕೊಡೋಕೆ ಹೋಗಿಲ್ಲ. ಸ್ಟ್ಯಾಂಡ್ ಅಗೇನ್ಸ್ಟ್ ಅಂದರೆ ಅಪೋಸಿಟ್ ನಿಂತ್ಕೊಳ್ಳೋದು, ಇದು ಕೂಡ ಈಸಿ ಇದೆ. ಸ್ಟುಡ್ ಫಾರ್ ಇದು ಇಂಪಾರ್ಟೆಂಟ್, ಸ್ವಲ್ಪ ರಿಪ್ರೆಸೆಂಟ್ ಮಾಡೋದು ಅಥವಾ ಸಿಂಬಲೈಸ್ ಮಾಡೋದು ಅಂತ ಕರಿತೀವಿ ಇದನ್ನ. ಸೊ ಇದಂಗೆ ನೋಡಿ, ದ ವೈಟ್ ಕಲರ್ ಸ್ಟ್ಯಾಂಡ್ಸ್ ಫಾರ್ ಪೀಸ್ ಇನ್ ದೇರ್ ಫ್ಲಾಗ್. ಸ್ಟ್ಯಾಂಡ್ಸ್ ಫಾರ್ ಯಾವುದನ್ನು ಸಿಂಬಲೈಸ್ ಮಾಡುತ್ತೆ ಅಂದರೆ, ಯಾವುದನ್ನು ರಿಪ್ರೆಸೆಂಟ್ ಮಾಡುತ್ತೆ ಅಂದರೆ ಹಾಗೆ. ಸೊ ಹಾಗೆಯೇ ಈ ಅಬ್ರಿವೇಷನ್ಗಳು, ಶಾರ್ಟ್ ಫಾರ್ಮ್ಗಳಿದ್ರೆ ನೋಡಿ, ಇನ್ MA M ಸ್ಟ್ಯಾಂಡ್ಸ್ ಫಾರ್, ಎಮ್ ಅಂದರೆ ಮಾಸ್ಟರ್, ಎ ಅಂದರೆ ಮಾಸ್ಟರ್ ಆಫ್ ಆರ್ಟ್ಸ್, ಆ ರೀತಿಯಲ್ಲಿ. ಸೊ ಅದರ ಫುಲ್ ಫಾರ್ಮ್ ಹೇಳೋಕ್ಕೆ ಯೂಸ್ ಮಾಡ್ಕೊತಾರೆ. ಸರಿ, ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಸೊ ನೆಕ್ಸ್ಟ್ ನೋಡಿ, ದ ಐಡಿಯಾ ಆಫ್ ಎ ಬ್ಯಾಲೆನ್ಸ್ಡ್ ಡಯಟ್ ಈಸ್ ವೆರಿ ಡಿಫಿಕಲ್ಟ್ ಡ್ಯಾಶ್ ಟು ಎನಿವನ್ ಹೂ ಈಸ್ ಇಲ್ಲಿಟ್ರೇಟ್. ಅವ್ರಿಗೆ ಅರ್ಥ ಮಾಡಿಸ್ಲಿಕ್ಕೆ ಅನ್ನೋ ಮೀನಿಂಗ್ ಕೊಡಬೇಕು. ಸೊ ಅದಕ್ಕೆ ಪುಟ್ ಅಕ್ರಾಸ್ ಅನ್ನೋದು ಮ್ಯಾಚ್ ಆಗುತ್ತೆ. ಈ ಪುಟ್ ಅಕ್ರಾಸ್ ಅಂದರೆ ಅರ್ಥ ಮಾಡಿಸೋದು ಅಂತೇಳಿ, ಆಯಿತಾ. ಹೀಗೆ ನೋಡಿ, ಎಕ್ಸ್ಪ್ಲೈನ್ ಆ್ಯನ್ ಐಡಿಯಾ, ಒಂದು ಐಡಿಯಾವನ್ನು ಎಕ್ಸ್ಪ್ಲೈನ್ ಮಾಡುವಂಥದ್ದು. ಶಿ ಪುಟ್ ಅಕ್ರಾಸ್ ಅವರ್ ವ್ಯೂಸ್ ಆನ್ ಕ್ಲೈಮೇಟ್ ಚೇಂಜ್. ಎಸ್, ಹೀಗೆ. ಹಾಗೆ ನೆಕ್ಸ್ಟ್ ಉಳ್ಕೊಂಡಿರೋದು ಮೀನಿಂಗ್ ಚೆಕ್ ಮಾಡ್ಕೊಬಿಡೋಣ. ಈ ಪುಟ್ ಥ್ರೂ ಅಂದರೆ ಕನೆಕ್ಟ್ ಮಾಡಿಕೊಡುವಂಥದ್ದು. ಹಂಗೆ ಒಂದು ಟೆಲಿಫೋನ್ ಕಾಲ್ನಲ್ಲಿ ಕನೆಕ್ಟ್ ಮಾಡ್ಕೊಡೋದು. ಕುಡ್ ಯು ಪ್ಲೀಸ್ ಪುಟ್ ಮೀ ಥ್ರೂ ಟು ದ ಮ್ಯಾನೇಜರ್. ನಾವು ಕಾನ್ಫರೆನ್ಸ್ ಕಾಲ್ ಆಗ್ತೀವೋ ಒಬ್ಬರ ಮೂಲಕ ಒಬ್ರಿಗೆ, ಆ ರೀತಿಯಲ್ಲಿ. ಹಾಗೆ ಒಂದು ಎಕ್ಸ್ಪೀರಿಯೆನ್ಸ್ ಆಗೋದು, ಅನ್ಪ್ಲೆಸೆಂಟ್ ಎಕ್ಸ್ಪೀರಿಯೆನ್ಸ್, ಸ್ವಲ್ಪ ಕೆಟ್ಟ ಎಕ್ಸ್ಪೀರಿಯೆನ್ಸ್ ಆಗಿರೋದು. ಐ ವಾಸ್ ಪುಟ್ ಥ್ರೂ ದಿಸ್ ಕೈಂಡ್ ಆಫ್ ಬ್ಯಾಡ್ ಎಕ್ಸ್ಪೀರಿಯೆನ್ಸ್. ಹಾಗೆ ನೆಕ್ಸ್ಟ್ ಪುಟ್ ಇನ್ ಅಂದರೆ ಇನ್ವೆಸ್ಟ್ಮೆಂಟ್ ಮಾಡೋದು ಅಂತೇಳಿ. ಆ ಇನ್ವೆಸ್ಟ್ಮೆಂಟು ಟೈಮಾರ ಇರ್ಬೋದು, ಎಫರ್ಟಾರ ಇರ್ಬೋದು, ಎನರ್ಜಿನಾರ ಇರ್ಬೋದು. ನೋಡಿ, ಐ ಪುಟ್ ಇನ್ ಅ ಲಾಟ್ ಆಫ್ ಎಕ್ಸ್ಟ್ರಾ ಅವರ್ಸ್ ಟು ಫಿನಿಶ್ ದಿಸ್ ಪ್ರಾಜೆಕ್ಟ್. ಹಾಗೆ ನೆಕ್ಸ್ಟು ಇನ್ಸ್ಟಾಲ್ ಮಾಡೋದು ಅನ್ನೋ ಮೀನಿಂಗು ಕೂಡ ಕೊಡುತ್ತೆ. ಅಂದರೆ ಇಕ್ವಿಪ್ಮೆಂಟ್ಸ್ಗಳನ್ನ, ವಿ ಪುಟ್ ಇನ್ ನ್ಯೂ ವಾಷಿಂಗ್ ಮಷಿನ್ ಟುಮಾರೋ. ನಾಳೆ ಹೊಸ ವಾಷಿಂಗ್ ಮಿಷಿನ್ ಇನ್ಸ್ಟಾಲ್ ಮಾಡ್ತಾ ಇದ್ದೀವಿ, ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂತ. ನೆಕ್ಸ್ಟ್ ಪುಟಪ್ ಅಂತಂದರೆ ಬಿಲ್ಡ್ ಮಾಡೋದು, ಕನ್ಸ್ಟ್ರಕ್ಷನ್ ಮಾಡೋದು. ಅದು ಬಿಲ್ಡಿಂಗು, ಟೆಂಟು, ಪೋಸ್ಟರ್ ಏನಾದ್ರು ಸರಿ ನಿಲ್ಲಿಸೋದು, ಆ ರೀತಿ. ದೇ ಆರ್ ಗೋಯಿಂಗ್ ಟು ಪುಟ್ ಅಪ್ ಅ ನ್ಯೂ ಬಿಲ್ಡಿಂಗ್. ಈ ಫೈಲ್ಸ್ಗಳಿರ್ತಾವಲ್ಲ, ಅವುಗಳನ್ನೂ ಕೂಡ ಫೈಲ್ ಪುಟಪ್ ಮಾಡೋದು ಅಂತ ಕೂಡ ಕರೀತಾರೆ. ಹಂಗೆ ನೆಕ್ಸ್ಟ್ ಹಾಗೆ ಇನ್ಕ್ರೀಸ್ ಎ ಪ್ರೈಸ್, ಇದ್ರ ಮೀನಿಂಗ್ ಇನ್ನೊಂದು ಕೂಡ ಬರ್ತದೆ, ಬೆಲೆನ ಜಾಸ್ತಿ ಮಾಡೋದು. ದ ಶಾಪ್ ಓನರ್ ಹ್ಯಾಡ್ ಟು ಪುಟ್ ಅಪ್ ದ ಪ್ರೈಸಸ್ ಡ್ಯೂ ಟು ಇನ್ಫ್ಲೇಷನ್. ಹಾಗೆ ನೆಕ್ಸ್ಟ್ ಕ್ವಶನ್ ನೋಡಿ, ದ ಡಿಟೆಕ್ಟಿವ್ ಸಡನ್ಲಿ ಅ ಯೂಸ್ಫುಲ್ ಕ್ಲೂ ಕೇಮ್ ಅಪ್ ವಿತ್. ಇದು ಆನ್ಸರ್ ಆಗುತ್ತೆ. ಅಂದರೆ ಏನೋ ಹೊಸ ಐಡಿಯಾ ಹೊಡೆಯೋವಂಥದ್ದು ಡಿಟೆಕ್ಟಿವ್ಗೆ. ಹಾಗೆ ಈಸಿ ಇದೆ ಬಿಡಿ. ನೆಕ್ಸ್ಟ್ ಕೇಮ್ ಔಟ್ ಅಂದರೆ ರಿಲೀಸ್ ಮಾಡೋದು, ಪಬ್ಲಿಷ್ ಮಾಡೋವಂಥದ್ದು. ಇದು ಸ್ವಲ್ಪ ಇಂಪಾರ್ಟೆಂಟು, ಇದನ್ನು ನೋಡ್ಕೊಳ್ಳಿ. ಹರ್ ನ್ಯೂ ನಾವೆಲ್ ಕೇಮ್ ಔಟ್ ಲಾಸ್ಟ್ ವೀಕ್, ರಿಲೀಸ್ ಆಗೋದು ಆ ಥರ. ನೆಕ್ಸ್ಟ್ ನೋಡಿ, ಕೇಮ್ ಅಬೌಟ್ ಅಂದರೆ ಟೇಕ್ ಪ್ಲೇಸ್, ಏನಾದರೂ ಒಂದು ಇನ್ಸಿಡೆಂಟ್ ನಡೆಯೋದಕ್ಕೆ ಕೇಮ್ ಅಬೌಟ್ ಅಂತ ಕರೀತಾರೆ. ದ ಅಗ್ರಿಮೆಂಟ್ ಕೇಮ್ ಅಬೌಟ್ ಆಫ್ಟರ್ ಅವರ್ಸ್ ಆಫ್ ನೆಗೋಷಿಯೇಷನ್. ಗಂಟೆಗಟ್ಟಲೆ ವ್ಯಾಪಾರ ಮಾತುಕತೆ ನಡೆದಾದ್ಮೇಲೆ ಕೊನೆಯದಾಗಿ ಅಗ್ರಿಮೆಂಟ್ ನಡೀತು. ನೆಕ್ಸ್ಟ್ ಕೇಮ್ ಅಕ್ರಾಸ್ ಅಂದರೆ ಮೀಟ್ ಮಾಡುವಂಥದ್ದು, ಕಂಡುಹಿಡಿಯುವಂಥದ್ದು, ಯಾರೋ ಒಬ್ಬರನ್ನ ಅಚಾನಕ್ಕಾಗಿ ಭೇಟಿ ಮಾಡುವಂಥದ್ದು. ಎಲ್ಲೋ ಹೋಗ್ತಾ ಇರ್ತಾರೆ, ಸುಮ್ಮನೆ ಬೈ ಚಾನ್ಸಾಗಿ ಸಿಕ್ಬಿಡ್ತಾರೆ, ಅದನ್ನ ಕೇಮ್ ಅಕ್ರಾಸ್ ಅಂತ. ಐ ಕೇಮ್ ಅಕ್ರಾಸ್ ಆ್ಯನ್ ಓಲ್ಡ್ ಫೋಟೋ ವೈಲ್ ಕ್ಲೀನಿಂಗ್ ದ ಆ್ಯಟಿಕ್. ಮನೆ ಅಟ್ಟೋನ ಕ್ಲೀನ್ ಮಾಡುವಾಗ ಒಂದು ಫೋಟೋ ಸಿಕ್ತು, ಅಚಾನಕ್ಕಾಗಿ ನನ್ನ ಕೈಗೆ ಸಿಕ್ತು, ನೋಡಿದೆ. ವೈಲ್ ವಾಕಿಂಗ್ ಶಿ ಕೇಮ್ ಅಕ್ರಾಸ್ ಅ ಸ್ಮಾಲ್ ಕೆಫೆ. ಸರಿ, ನೆಕ್ಸ್ಟ್ ಮುಂದಕ್ಕೆ ಹೋಗೋಣ. ಸುವರ್ಣ ರಿಸರ್ವ್ಡ್ ಸಮ್ ಮನಿ ಫಾರ್ ದ ಎಜುಕೇಷನ್ ಆಫ್ ಹರ್ ಚಿಲ್ಡ್ರನ್. ಈ ರಿಸರ್ವ್ಡನ್ನು ಯಾವ ಫ್ರೇಸಲ್ ವರ್ಬಿಂದ ಚೇಂಜ್ ಮಾಡ್ಬೋದು ಅಂತೇಳಿ ನೋಡಿ. ಸೆಟ್ ಅಪಾರ್ಟ್, ಇದು ಆನ್ಸರ್ ಆಗುತ್ತೆ. ನೋಡಿ, ಪ್ರಿಪ್ರೇಟರಿನಲ್ಲಿ ಬಂದಿದ್ದ ಪೇಪರು, ಇದು ಲಾಸ್ಟ್ ಇಯರ್ನಲ್ಲಿ ಸ್ಟೇಟ್ ಲೆವೆಲ್ ಪ್ರಿಪ್ರೇಟರಿ ಬಂದಿದೆ. ನೋಡಿ, ಕೆಲವೊಮ್ಮೆ ಕ್ವಶನ್ಗಳು ಲಾಸ್ಟ್ ಇಯರ್ನ ಚೆಕ್ ಮಾಡೋದ್ರಿಂದ ರಿಪೀಟೇಷನ್ ಆಗಿಬಿಡುತ್ತೆ ನೋಡಿ, ಕಲ್ತಿರೋಂಥವು. ಓಕೆ, ಎಸ್. ಈಗ ಉಳ್ಕೊಂಡಿರೋ ಚೆಕ್ ಮಾಡೋಣ. ಸೆಟ್ ಆಫ್ ಅಂತಂದರೆ ಇದ್ರ ಮೀನಿಂಗು ಸ್ಟಾರ್ಟ್ ಜರ್ನಿ ಅಂತ. ಜರ್ನಿ, ಪ್ರಯಾಣ ಸ್ಟಾರ್ಟ್ ಮಾಡೋದು. ವಿ ವಿಲ್ ಸೆಟ್ ಆಫ್ ಅರ್ಲಿ ಟುಮಾರೋ ಮಾರ್ನಿಂಗ್ ಟು ಅವಾಯ್ಡ್ ಟ್ರಾಫಿಕ್. ಅವಾಯ್ಡ್ ಮಾಡೋಕ್ಕೋಸ್ಕರ
ಬೆಳಿಗ್ಗೆ ಬೇಗನೆ ಹೊರಡ್ತೀವಿ ಅಂತೇಳಿ. ಸೆಟ್ ಡೌನ್ ಅಂದರೆ ನಾನು ಆವಾಗಲೇ ಹೇಳಿದೆ, ಪುಟ್ ಡೌನ್, ಸೆಟ್ ಡೌನ್, ರೈಟ್ ಡೌನ್, ಇವುಗಳೆಲ್ಲ ಅದೇ ಥರ ಇರ್ತವೆ, ರೂಲ್ಸನ್ನು ಬರೆದಿಡುವಂಥದ್ದು. ಸೆಟ್ಟಿನ್ ಅಂದರೆ ಇದು ಕೂಡ ಆಲ್ರೆಡಿ ನೋಡಿದ್ವಿ, ಬಿಗಿನ್, ಪ್ರಾರಂಭ ಆಗೋವಂಥದ್ದು. ಚಳಿಗಾಲ ಪ್ರಾರಂಭ ಆಯಿತು ಅಂತೆಲ್ಲ ಹೇಳ್ತೀವಲ್ವ, ಹಾಗೆ. ನೆಕ್ಸ್ಟ್ ಸೆಟ್ ಅಪಾರ್ಟ್ ಅಂದರೆ ಇದು ಕೂಡ ಅಷ್ಟೇ, ರಿಸರ್ವ್ ಆಗಿಡೋದು, ಟೈಮನ್ನು, ಅಮೌಂಟನ್ನು ರಿಸರ್ವ್ ಆಗಿಡೋದು ಅಂತ ಬಂದಿತ್ತಲ್ಲ ಆಲ್ರೆಡಿ. ಹಾಗೆ ಅದ್ರ ಜೊತೆ ನೋಡಿ ಸ್ಪೆಷಲ್ ಅನ್ನೋ ಮೀನಿಂಗು ಬೇಕಾದ್ರೆ ಕೊಡ್ಬೋದು. ನೋಡಿ, ಇದು ಈಸ್ ಎಬಿಲಿಟಿ ಟು ಸ್ಟೇ ಕಾಮ್ ಸೆಟ್ಸ್ ಇನ್ ಅಪಾರ್ಟ್ ಫ್ರಮ್ ಅದರ್ ಲೀಡರ್ಸ್, ಬೇರೆಯವರಿಂದ ಸ್ಪೆಷಲಾಗಿ ನಿಲ್ಲಿಸುತ್ತೆ ಅಂತೇಳಿ. ನೆಕ್ಸ್ಟ್ ಹಾಗೆ, ಕ್ಯಾನ್ ಯು ಡ್ಯಾಶ್ ದಿಸ್ ವರ್ಡ್ ಇನ್ ದ ಡಿಕ್ಷನರಿ? ಈಸಿ ಇದೆ ಇದು. ಲುಕ್ಅಪ್, ಯಾವ್ದಾರ ಒಂದು ಪದಗಳನ್ನ ಹುಡುಕೋದನ್ನು ಈ ರೀತಿ ಕರಿತೀವಿ, ಲುಕ್ಅಪ್. ಕ್ಯಾನ್ ಯು ಲುಕ್ಅಪ್ ದಿಸ್ ವರ್ಡ್ ಇನ್ ದ ಡಿಕ್ಷನರಿ? ಹೀಗೆ. ಹಾಗಾದರೆ ಉಳ್ಕೊಂಡ್ರು. ಲುಕ್ ಡೌನ್ ಅಂದರೆ ಯಾರೋ ಒಬ್ಬರನ್ನ ಕೀಳಾಗಿ ನೋಡುವಂಥದ್ದು. ಬಿಕಾಸ್ ಆಫ್ ಹರ್ ಬ್ಯೂಟಿ ಶಿ ಲುಕ್ಸ್ ಡೌನ್ ಆನ್ ಹರ್ ಕೊಲೀಗ್ಸ್. ಅವಳು ಚೆನ್ನಾಗಿದ್ದಂಥ ಬೇರೆಯನ್ನೆಲ್ಲ ಕೀಳಾಗಿ ನೋಡ್ತಾಳೆ, ಹೀಗೆ. ಲುಕ್ಅಪ್ ಅಂದರೆ ಸರ್ಚ್ ಮಾಡೋದು, ಆಲ್ರೆಡಿ ನೋಡಿದ್ವಿ ಇದನ್ನ. ಲುಕ್ ಆಫ್ಟರ್ ಅಂದರೆ ಟೇಕ್ ಕೇರ್ ಮಾಡೋದು ಅಂತೇಳಿ. ಕುಡ್ ಯು ಲುಕ್ ಆಫ್ಟರ್ ಮೈ ಕ್ಯಾಟ್ ವೈಲ್ ಐ ಆಮ್ ಆನ್ ವೆಕೇಶನ್, ಹೀಗೆ. ನೆಕ್ಸ್ಟ್ ಲುಕ್ಔಟ್ ಅಂದರೆ ಕೇರ್ಫುಲ್ ಆಗಿರು ಅಂತ ಹೇಳೋದು. ಕಂಡುಬಿಟ್ಟು ನೋಡಲಿ ಏನೋ ಬರ್ತಾ ಇದೆ, ಏನೋ ಹೋಗ್ತಾ ಇದೆ, ಹಿಂಗೆ ಹೇಳ್ತೀವಲ್ವಾ, ಹಂಗೆ. ಲುಕ್ಔಟ್, ದೇರ್ ಇಸ್ ಎ ಕಾರ್ ಕಮಿಂಗ್. ಸರಿ, ನೆಕ್ಸ್ಟ್ ಮುಂದಕ್ಕೆ ನೋಡೋಣ. ದ ಚೀಫ್ ಗೆಸ್ಟ್ ಡಿಸ್ಟ್ರಿಬ್ಯೂಟೆಡ್ ದ ಪ್ರೈಸಸ್ ಟು ದ ಚಿಲ್ಡ್ರನ್. ದ ಕರೆಕ್ಟ್ ಫ್ರೇಸಲ್ ವರ್ಬ್ ದಟ್ ಕ್ಯಾನ್ ರೀಪ್ಲೇಸ್ ದ ಅಂಡರ್ಲೈನ್ಡ್ ವರ್ಡ್ ಈಸ್. ಇದಕ್ಕೆ ಗೇವ್ ಔಟ್ ಅನ್ನೋದು ಆನ್ಸರ್ ಆಗಿರುತ್ತೆ. ಹಾಗಾದರೆ ಉಳ್ಕೊಂಡಿರೋದು ಏನೇನು ನೋಡೋಣ. ಗೀವ್ ಅವೇ ಅಂತಂದರೆ ಡೊನೇಟ್ ಮಾಡೋದು, ದಾನ ಥರ ಕೊಟ್ಬಿಡೋದು, ಗಿಫ್ಟ್ ಥರ ಕೊಟ್ಬಿಡೋದು, ಇದು ಗೀವ್ ಅವೇ ಅಂತ ಕರಿತೀವಿ. ಐ ಆಮ್ ಗೋಯಿಂಗ್ ಟು ಗಿವ್ ಅವೇ ಮೈ ಓಲ್ಡ್ ಬುಕ್ಸ್. ಶಿ ಗೇವ್ ಅವೇ ಆಲ್ ಹರ್ ಕ್ಲಾತ್ಸ್ ಆಯಿತಾ. ಏನು ರಿಟರ್ನ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಇಲ್ಲಿ ಜಸ್ಟ್ ಹಂಗೆ ಕೊಟ್ಟಿರ್ತಾರೆ. ಹಾಗೆಯೇ ಇನ್ನೂ ಒಂದು ಪಾಯಿಂಟ್ ಬೇಕಾದ್ರೆ ಬರ್ತದೆ, ರಿವೀಲ್ ಸೀಕ್ರೆಟ್ನ ಬಿಟ್ಕೊಡೋದು ಅಂತೇಳಿ. ಅಂದರೆ ಈಸ್ ನರ್ವಸ್, ಅವ್ನು ನರ್ವಸ್ ಆಗಿದ್ದರಿಂದ ಗೇವ್ ಅವೇ ದ ಫ್ಯಾಕ್ಟ್ ದಟ್ ಹಿ ವಾಸ್ ಲೈಯಿಂಗ್, ಅವ್ನು ಸುಳ್ಳು ಹೇಳ್ತಾ ಇದ್ದಾನೋ ಸೀಕ್ರೆಟು ಗೊತ್ತಾಗ್ಬಿಡ್ತು. ಈ ಥರದ್ದು ಮೀನಿಂಗ್ ಕೂಡ ಕೊಡುತ್ತೆ. ಒಂದು ದಾನ ಮಾಡೋದು, ಇನ್ನೊಂದು ಸೀಕ್ರೆಟ್ನ ಬಿಟ್ಕೊಡೋದು ಅಂತೇಳಿ. ನೆಕ್ಸ್ಟ್ ಗೇವ್ ಔಟ್, ಇದಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡೋದು, ಐಟಮ್ಸ್ಗಳನ್ನ ಜನರುಗಳಿಗೆ ಕೊಡೋದಕ್ಕೆ ಗಿವ್ ಔಟ್ ಅಂತ ಕರಿತೀವಿ. ಪಾಸ್ಟ್ ಟೆನ್ಸಲ್ಲಿ ಗೇವ್ ಔಟ್. ಈಗ ಪೇಪರ್ಸ್ನೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾರಲ್ವಾ, ಹಾಗೆ ನೋಡಿ. ದ ಟೀಚರ್ ಗೇವ್ ಔಟ್ ದ ಎಕ್ಸಾಮ್ ಪೇಪರ್ಸ್ ಕೊಟ್ಟರು. ಗೇವ್ ಅವೇ, ಸೊ ಇದು ಪಾಸ್ಟ್ ಟೆನ್ಸ್. ಇದಕ್ಕೆ ಗೀವ್ ಅವೇಗೆ ಪಾಸ್ಟ್ ಟೆನ್ಸ್ ಕೊಟ್ಟಿದ್ದಾರೆ ಅಷ್ಟೇ. ಗಿವ್ ಇನ್, ಸೊ ಇದು ಕೂಡ ಇಂಪಾರ್ಟೆಂಟ್. ಇದು ಈಲ್ಡ್ ಅಂದರೆ ಸೋತೋಗೋದು ಅಥವಾ ಒಪ್ಕೊಳ್ಳೋ ಅಂಥದ್ದು. ಬಲವಂತವಾಗಿ ಒಪ್ಕೊಂಡ್ಬಿಟ್ರೆ ಅದನ್ನ ಈಲ್ಡ್ ಅಂತ ಕರಿತೀವಿ. ನೋಡಿ, ಯಾವುದೋ ಒಂದು ಪ್ರೆಷರ್ ಬೀಳ್ತಾ ಇರ್ತದೆ, ಅದಕ್ಕೆ ಸರೆಂಡರ್ ಆಗೋ ಥರ. ಆಫ್ಟರ್ ಅವರ್ಸ್ ಆಫ್ ನೆಗೋಷಿಯೇಷನ್ ದೇ ಫೈನಲಿ ಗಿವ್ ಇನ್, ಕೊನೆದಾಗ ಅವ್ರು ಸರೆಂಡರ್ ಆದರು ಅಥವಾ ಬಲವಂತವಾಗಿ ಒಪ್ಕೊಂಡ್ರು ಟು ಅವರ್ ಡಿಮ್ಯಾಂಡ್ಸ್. ಇಷ್ಟ ಇಲ್ಲದೆ ಅದನ್ನು ಒಪ್ಕೊಳ್ಳೋದು, ಅದನ್ನು ಗಿವ್ ಇನ್ ಅಂತ ಕರಿತೀವಿ. ನೆಕ್ಸ್ಟು, ದ ಕಿಂಗ್ ವಾಸ್ ಏಬಲ್ ಟು ಡ್ಯಾಶ್ ದ ರೆಬೆಲಿಯನ್. ಇದಕ್ಕೆ ಪುಟ್ ಡೌನ್ ಅನ್ನೋದು ಆನ್ಸರ್ ಆಗುತ್ತೆ. ನೋಡಿ, ಇದಕ್ಕೆ ಒಂದು ಸಪ್ರೆಸ್ ಅನ್ನೋ ಮೀನಿಂಗ್ ಬರ್ತದೆ, ಇನ್ನೊಂದು ಒಂದು ಪ್ಲೇಸ್ಮೆಂಟ್ ಮಾಡೋದು ಅಂತ ಮೀನಿಂಗ್ ಕೊಡ್ತದೆ, ಇನ್ನೊಂದು ಕ್ರಿಟಿಸೈಸ್ ಮಾಡೋದು ಅಂತ ಮೀನಿಂಗ್ ಕೊಡುತ್ತೆ. ಇಲ್ಲಿ ಪುಟ್ ಡೌನ್ ಅಂತಂದರೆ ಸಪ್ರೆಸ್ ಮಾಡೋದು, ಅದನ್ನು ಕಂಟ್ರೋಲ್ ಮಾಡೋದು, ತುಳಿಯೋದು ಅಂತೇಳಿ. ನೆಕ್ಸ್ಟು ಹಾಗೆಯೇ ಈ ಪುಟ್ ಡೌನ್ ಅಂತಂದರೆ ಯಾವ್ದಾದ್ರು ವಸ್ತುಗಳನ್ನ ಇಡುವಂಥದ್ದು ಆಯಿತಾ. ಈ ರೀತಿ ಕ್ರಿಟಿಸೈಸ್ ಮಾಡೋದು, ನಾವು ಲುಕ್ ಡೌನ್ ಅಂತೀವಲ್ವಾ, ಹಂಗೆ ಇದು ಪುಟ್ ಡೌನ್ ಕೂಡ. ಪುಟ್ ಫೋರ್ತ್ ಅಂದರೆ ಸಜೆಸ್ಟ್ ಮಾಡೋದು ಅಂತೇಳಿ. ಶಿ ಪುಟ್ ಫೋರ್ತ್ ಅ ನ್ಯೂ ಇನೋವೇಟಿವ್ ಪ್ಲ್ಯಾನ್, ಹೊಸದಾಗಿರುವಂಥ ಪ್ಲ್ಯಾನ್ನ ಪುಟ್ ಫೋರ್ತ್ ಅಂದರೆ ಏನು, ಮುಂದೆ, ಎಲ್ಲರ ಮುಂದೆ ಒಂದು ಪ್ಲ್ಯಾನನ್ನು ಇಡುವಂಥದ್ದು ಹಂಗೆ. ನೆಕ್ಸ್ಟು ಪ್ರಪೋಸ್ ಅಂದರೆ ಲವ್ ಪ್ರಪೋಸ್ ಅಂತಲ್ಲ, ಇಲ್ಲಿ ಜಸ್ಟ್ ಹೊಸ ವಿಚಾರವನ್ನು ಮುಂದೆ ಇಡೋದು, ಅದನ್ನು ಪ್ರಪೋಸಲ್ ಅಂತ ಕರಿತೀವಿ. ನೆಕ್ಸ್ಟ್ ಪುಟ್ ಆನ್ ಅಂದರೆ ಧರಿಸೋದು, ವೇರಿಂಗ್ ಮಾಡೋದು ಆಯಿತಾ. ಶಿ ಪುಟ್ ಆನ್ ಅವರ್ ಕೋಟ್, ಬಟ್ಟೆಯನ್ನು ಧರಿಸಿರುವಂಥದ್ದು. ನೆಕ್ಸ್ಟ್ ಹಾಗೆಯೇ ಇನ್ನೊಂದು ಮೀನಿಂಗ್ ಇದೆ, ಆರ್ಗನೈಸ್ ಮಾಡೋದು ಅಂತೇಳಿ. ದ ಸ್ಕೂಲ್ ಈಸ್ ಗೋಯಿಂಗ್ ಟು ಪುಟ್ ಆನ್ ಎ ಪ್ಲೇ ಆನ್ ದಿಸ್ ಫ್ರೈಡೇ, ಒಂದು ಡ್ರಾಮಾವನ್ನು ಈ ಫ್ರೈಡೇ ಆರ್ಗನೈಸ್ ಮಾಡ್ತಾ ಇದ್ದಾರೆ. ಪುಟ್ ಔಟ್ ಅಂದರೆ ಎಕ್ಸ್ಟಿಂಗ್ವಿಶ್, ಬೆಂಕಿಯನ್ನು ಆರಿಸೋದನ್ನು ನಾವು ಪುಟ್ ಔಟ್ ಅಂತ ಕರಿತೀವಿ. ದ ಫೈರ್ ಫೈಟರ್ಸ್ ಕ್ವಿಕ್ಲಿ ಪುಟ್ ಔಟ್ ದ ಬ್ಲೇಸ್, ಉರಿಯುವಂಥ ಬೆಂಕಿಯ ಜ್ವಾಲೆಯನ್ನು ಆರಿಸಿದ್ರು ಹಿಂಗೆ. ಓಕೆ, ಸೊ ದಟ್ಸ್ ಆಲ್ ಸ್ಟೂಡೆಂಟ್ಸ್, ಕ್ವಿಕ್ ಟ್ರೈ ಮಾಡಿದ್ದೀನಿ. ಡಿಯರ್ ಸ್ಟೂಡೆಂಟ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಮತ್ತೆ ಆಗ್ತಿದ್ದಂಗೆ ಸೋಷಿಯಲ್ ಸೈನ್ಸ್ ಬಗ್ಗೆ ಯಾರಿಗಾದ್ರೂ ಭಯ ಇದ್ದರೆ ನಿಜವಾಗ್ಲೂ ಅದನ್ನು ಕೂಡ ತುಂಬ ಈಸಿ ಆಗೋ ರೀತಿ ಇಂಟ್ರೆಸ್ಟಿಂಗಾಗಿ ಅದನ್ನು ಮುಗಿಸ್ಕೊಡ್ತೀವಿ ಬ್ಲೂ ಪ್ರಿಂಟ್ ಪ್ರಕಾರ. ಎಕ್ಸ್ಟ್ರಾ ಮಾತಾಡೋಕ್ಕೆ ನನಗೂ ಟೈಮ್ ಇಲ್ಲ, ಕೇಳೋಕ್ಕೆ ನಿಮಗೂ ಟೈಮ್ ಇಲ್ಲ. ಸೊ ವಿಶ್ ಆಲ್ ಗುಡ್ ಲಕ್, ಒಳ್ಳೆಯದಾಗಲಿ.